ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ತ್ಡೇ ಮೋಹಿನಿ. ಥ್ಯಾಂಕ್ ಯು ಸೋ ಮಚ್. 11 o'clock ಆಗೈತಿ ಮಾರ್ನಿಂಗ್. ಇಷ್ಟೊತ್ತಿಗೆ ವಿಶ್ ಮಾಡೋದು? ನಾ ಫಸ್ಟ್ ವಿಶ್ ನಿನ್ನ ಕಡೆ ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ. ಸರಿ ನಿನ್ನೆ ಲೇಟಾಗಿ ಬಂದೆ. ನಾನು ಮುಕ್ಕಳೋದು ಲೇಟ್ ಆಯ್ತು. ಅಂದಂಗೆ ಗೊತ್ತಲ್ಲ, ನಾನು ಇವತ್ತು ಮನ್ಯಾಗ ಫಂಕ್ಷನ್ ಒಂದೈತಿ, ಭಾಳ ಬ್ಯುಸಿ ಒಂದದೆ, ನೀ ಬರೋಕೆ ಆಗಂಗಿಲ್ಲ. ನಿನ್ನ ಬರ್ಡೇ ಇಲ್ಲಾಂದ್ರೆ ಪಕ್ಕ ಬಂದು ಮಾಡ್ತಿದ್ದೆ ನಾನು. ಅಂದಂಗೆ ನಿಮ್ಮ ಫ್ರೆಂಡ್ಸ್ ಮಾಡತ್ತಿರ್ಬೇಕಲ್ಲ. ಮಾಡತ್ತಾರೆ. ಆ್ಯಕ್ಚುಲಿ ರೆಡಿ ಆಗಿದ್ದೆ, ಈಗ ಅವ್ರ ಕಡೆನೇ ಹೋಗಾತಿದ್ದೆ. ಹಂಗಂದ್ರೆ ವಿಡಿಯೋ ಕಾಲ್ ಮಾಡಲ್ಲ, ನೋಡ್ತೇನೆ ನಾನು. ಮಾಡಲ್ಲ, ತೋರಿಸ್ತೇನೆ ಹೆಂಗೆ ಕಾಣಿಸತ್ತೇನೆ ಹೇಳಿ. ಈ ಡ್ರೆಸ್ ಹಾಕೊಂಡು ಹೊಂಟೀನಿ ನೀನು ಪಾರ್ಟಿಗೆ? ಚಲೋ ಇಲ್ಲ? ಕ್ಲಾಸಿಕ್ ಕಾಣತ್ತೈತ್ಲ ಶೂಸ್ ಜೊತೆಗೆ. ಡ್ರೆಸ್ ಚಲೋ ಐತಿ, ಬಟ್ ಅಲ್ಲಿ ಹುಡುಗರು ಇರ್ತಾರೆ, ಕೆಟ್ಟ ದೃಷ್ಟಿ ಇರ್ತೈತೆ ಅವ್ರದ್ದು ಎಲ್ಲರದ್ದು. ನನಗೆ ಹುಡುಗರು ಹೆಂಗಿರ್ತಾರೆ ಅನ್ನೋದು ನನಗೆ ಗೊತ್ತಿರ್ತೈತೆ ಅಂತ ನನಗೆ ಹೇಳತ್ತೀನಿ. ಏನಾಗೈತಿದ್ದಕ್ಕ? ಯಾರು ಹೆಂಗಿರ್ತಾರ ಅನ್ನೋದು ಏನು ಗೊತ್ತಿರ್ತೈತೆ ನಿನಗೆ? ಇಂಥ ಡ್ರೆಸ್ ಎಲ್ಲ ಹಾಕೊಂಡು ಹೋಗ್ತೀನಿ ನಿನಗೆ ನಾನು. ಮೋಹಿನಿ, ನಾನು ನಿನಗೆ ಹಾಕೊಂಡು ಹೋಗ್ಬೇಡ ಅನ್ನತ್ತೆ, ನನಗೆ ನಿಜ ಇಷ್ಟ ಇಲ್ಲ ಅಂತ ಹೇಳತ್ತೆ ನಾನು ನಿನಗೆ. ಈಗ ನಾ ಹೋಗ್ಬೇಕೇನು ಬೇಡ? ನಾ ಹಾಕೊಂಡು ಹೋಗ್ಬೇಡ ಅನ್ನತ್ತೇನೆ, ಹಾಕೊಂಡು ಹೋಗಕ್ಕೆ ಹೋಗ್ಬೇಡ. ನನಗೆ ಇಷ್ಟ ಇಲ್ಲ ಅಂತ ಹೇಳತ್ತೇನೆ, ಇಷ್ಟ ಇಲ್ಲ ಅಷ್ಟೇ. ಇದಕ್ಕೇನಾಗೈತಿ? ನೀನ ಕೇಳಿಲ್ಲ, ನಂದು ಆಲ್ರೆಡಿ ಮೂಡ್ ಆಫ್ ಮಾಡಿ. ನನ್ನ ದಿನಾನು ರಿವ್ಯೂನ್ ಮಾಡಕ್ಕೆ ಹೋಗ್ಬೇಡ. ನಾ ಹೋಗಾಕತ್ತೀನಿ, ನೀ ಏನು ಮಾಡ್ತಿ ಮಾಡು. ಹೋಗ್ತೇನೆ ಅಂತ ಹಠ ಮಾಡಬೇಡ. ಒಂದೇ ಸಲ ಹೇಳ್ತೇನೆ, ನನಗೆ ಹಗ್ಲ ಮುಗ್ಲ ಹೇಳಂಗಿಲ್ಲ ಅಂತ ಹೇಳತ್ತೇನೆ ನಿನ್ಗೆ ಮೋಹಿನಿ ನಾನು. ಆಗಂಗಿಲ್ಲಪ್ಪ ನಂಗೆ ಕೇಳಾಕ. ಇನ್ನು ಎವ್ರಿ ಟೈಮ್ ಇದಾತಲ್ಲ, ದಿನಾನು ಅದೇ ಮಾಡ್ತಿ. ಅಟ್ಲೀಸ್ಟ್ ಬದ್ದೆ ದಿನಾನು ನಾ ಕೇಳಾತಿಲ್ಲ ನಿನ್ನ ಮಾತು. ಐ ಆಮ್ ಡನ್ ವಿತ್ ಯು. ಐ ಆಮ್ ನಾಟ್ ಗೋನ್ ಲಿಸನ್ ಟು ಯು. ಡೋಂಟ್ ಕಾಲ್ ಮಿ ಅಗೇನ್. ಹಚ್ಚಕ್ಕೆ ಹೋಗ್ಬೇಡಪ್ಪ ನಂಗೆ ಫೋನ್. ಬಾಯ್. ಕಟ್ ಮಾಡಬೇಡ ಅಂತ ಹೇಳ. ಬಾಯ್. ಏ ಬಾಪ ಹೀರೋ. ಏನಾತ್ಲಿ ಹಿಂಗ್ಯಾಕೆ ಮಾನಸಿಕಾಗಿ? ಏನಿಲ್ಲ ಲೇಪ, ಇವತ್ತು ನಮ್ಮ ಹುಡುಗಿ ಬರ್ಡೇ ಐತೆ, ಬರ್ಡೇ ಮಾಡಕ್ಕೆ ಹೋಗಿಲ್ಲ. ಯಾಕ? ಏನಿಲ್ಲ ಲೇಪ, ಬೆಳಗ್ಗೆ ಫೋಟೋ ಕಳಿಸಂದೆ ನಾನು. ಶಾರ್ಟ್ ಡ್ರೆಸ್ ಹಾಕೊಂಡಿದ್ಲೆ, ಫ್ರೆಂಡ್ಸ್ ಕೂಡ ಹೊಂಟಿದ್ಲ, ಹುಡುಗರು ಇದ್ರಲ್ಲಿ. ಅದಕ್ಕೆ ಸ್ವಲ್ಪ ಬೈದೆ ಲೇಪ. ಏನು ಇದೆ ಇಂಥ ಡ್ರೆಸ್ ಹಾಕೊಳಕ್ ಹೋಗ್ಬೇಡ, ನನಗೆ ಇಷ್ಟ ಆಗೋದಿಲ್ಲ. ಮತ್ತು ಫ್ರೆಂಡ್ಸ್ ಕೂಡ ಹೊಂಟಿ, ಹುಡುಗರ ದೃಷ್ಟಿ ಚಲೋ ಇರೋದಿಲ್ಲ, ಹಂಗೆಲ್ಲ ಬೈದೆ. ಅದಕ್ಕೆ ಎಲ್ಲ ನಂದೆಲ್ಲ ಮೂಡ್ ಹಾಳು ಮಾಡಿದ್ವಿ, ನಂದೆಲ್ಲ ಬರ್ಡೇ ಎಲ್ಲ ಹಾಳು ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು. ಇನ್ಮೇಲೆ ಫೋನ ಮಾಡಕ್ಕೆ ಹೋಗ್ಬೇಡ. ಅಯ್ಯೋ ಶಾರ್ಟ್ ಆತ್ಲ. ಅವ್ರು ಸೇಫ್ ಸಲುವಾಗಿ ಅವ್ರು ಕೇರ್ ಮಾಡಿ ನಾವು ಹೇಳ್ತಿರ್ತೇವಿ, ಆದ್ರೆ ಅವ್ರು ಹಿಂಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಮಗೆ ಮಾಡಬೇಡ ಅಂದ್ಬಿಡ್ತಾರೆ. ನಂಗೆ ರಿಲೇಷನ್ಶಿಪ್ ಅನ್ನೋದು ಸಾಕಾಗ್ಬಿಟ್ಟೈತೆ ಅವ್ನು ಹಡ. ಇರ್ಲಿ ಆಗ್ತಿರ್ತಾವ. ಪ್ರತಿಕ್ಲೆ ಅವ ಟ್ರಿಪ್ ಹೋಗಲ್ಲ ಕಾಲೇಜ್ದವ್ರ ಜೊತೆ. ಭಾರಿ ಅಡ್ಡಾಡತನಪ್ಪ ಚಿಕ್ಕಮಂಗ್ಳೂರು, ಅಲ್ಲಿ ಸ್ನ್ಯಾಪ್ ಅದು ಹಾಕ್ತಿರ್ತಾನ. ನಾವು ಹೋಗ್ಬೇಕು ಒಂದ್ಸಲ, ಪ್ಲಾನ್ ಮಾಡ. ಹುಡುಗಿ ನೋಡ್ಲಿ, ಏನು ಫಿಗರ್ ಐತ್ಲಿ ಅಕ್ಕಿದ, ಮಸ್ತ್ ಕಾಣತ ನೋಡಕ್ಕೆ. ಯಾಕೋಲೆ ಅದ ಹುಡುಗಿ ಜಾಗದಾಗ ನಿಮ್ಮ ಹುಡುಗಿದ್ಲ ಅಂದ್ರೆ ಹಿಂಗೆ ಅಂತಿದ್ದೇನ? ನಿನ್ನೆ ನಿಮ್ಮ ಹುಡುಗಿ ವೆಸ್ಟರ್ನ್ ಡ್ರೆಸ್ ಹಾಕೊಂಡು ಪಾರ್ಟಿಗೆ ಹೊಂಟಿದ್ದಕ್ಕೆ ಆಕೆ ದುನ್ಯಾದೆಲ್ಲ ಮಾತಾಡ್ ಬಂದಿನಿ. ಹುಡುಗರು ದೃಷ್ಟಿ ಸರಿ ಇರಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ. ಮೊದಲ ನಿನ್ನ ದೃಷ್ಟಿ ಸರಿ ಐತಿಲ್ಲ ನೋಡ್ಕೊ. ಹಲೋ, ಎಲ್ಲದಿ? ನಾ ಮನೆಯೊಳಗಿದ್ದೇನ. ನೀ ನನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾಕೇನಾಯ್ತು? ಆಲ್ ಗುಡ್? ಇಲ್ಲ ನಾನು ನಿನ್ನ ಜೊತೆ ಅಲ್ಲೇ ಬಂದ ಮಾತಾಡ್ತೇನೆ. ಸರಿ ಬಾ. ತಗೋ ನೀರು ಕುಡಿ. ಅಮ್ಮ ದೋಸೆ ಮಾಡತ್ತಾರೆ, ಒಂದು ದೋಸೆ ತಿನ್ನಂತೆ. ಅಮ್ಮ ಪ್ಲೀಸ್ ಬೇಡ, ನಾನು ನಿನ್ನ ಜೊತೆ ಇಂಪಾರ್ಟೆಂಟ್ ಮಾತಾಡ್ಬೇಕು, ಅದಕ್ಕಂತ ಬಂದಿರೋದು. ಭಾಳ ಟೆನ್ಷನ್ ಒಳಗೆ ಅನ್ಸತ್ತೆ. ಏನಾಯ್ತು? ಏನೂ ಇಲ್ಲ, ನನ್ನ ಫ್ರೆಂಡ್ಸು ನಾವು ಸೇರಿ ಪಬ್ಬಿಗೆ ಹೋಗಿದ್ವಿ. ಅವರೆಲ್ಲ ಅಲ್ಲಿ ಮಿಸ್ಬಿಹೇವ್ ಮಾಡಿದ್ರು. ನಂಗೆ ಒಂಥರ ಹಾರಿಬಲ್ ಫೀಲ್ ಆಯಿತು. ನಿನ್ನ ಫ್ರೆಂಡ್ಸ್ ಇರಲಿಲ್ಲ? ಅವ್ರ ಜೊತೆ ನಾವು ಹೋಗಿರೋದು ಮೋಹಿನಿ. ಅವರೆಲ್ಲರೂ ಅವ್ರ ಜೊತೆ ಸೇರಿ ನಗಾತಿದ್ರು. ನನಗದು ಹೆಂಗೆ ಫೀಲ್ ಆಯ್ತಂದ್ರೆ ಹೇಳೋಕ್ಕಾಗ್ತಿಲ್ಲ. ನಿಮ್ಮ ಹುಡುಗ ಇರಲಿಲ್ಲ ನಿನ್ನ ಜೊತೆಗೆ? ಇಲ್ಲ, ಅವನಿರ್ಲಿಲ್ಲ. ಅವ್ನು ಬೇಡ ಅಂದರೂ ಹೋದೆ. ನಾನು ಅದೇ ಮಾಡಿದ ತಪ್ಪಾಯ್ತು. ಅಂದರೂ ನಿಂಗೆ ಅರ್ಥ ಆಗಂಗಿಲ್ಲ. ಯಾರಾದರೂ ನಿಂಗೆ ಏನಾದರೂ ಹೇಳತ್ತಾರಪ್ಪ ಅಂತಂದ್ರೆ ನಮ್ಮ ಒಳ್ಳೇದಕ್ಕೆ ಹೇಳ್ತಿರ್ತಾರಲ್ಲ. ಅವ್ನು ಬೇಡ ಅಂದರೆ ನೀ ಎದಕ್ಕೆ ಹೋಗ್ಬೇಕಿತ್ತು? ಅಂತ ಹೇಳಿದ್ನಲ್ಲ, ಅವ್ನು ಹೋಗ್ಬೇಡ ಇದು ಹೋಗಿದ್ದ ತಪ್ಪಾತ್ ನಂದು. ಕಮ್ಮಿ ಇಟ್ಸ್ ಫೈನ್, ಸಮಾಧಾನ.
ಥ್ಯಾಂಕ್ಸ್ಲೆ, ನಿಜ ನನಗೆ ಭಾಳ ಸಮಾಧಾನ ಆಯ್ತು. ಇದ್ರೊಳಗೆ ನಿಮ್ಮ ಹುಡುಗ ಮಾತ್ರ ಭಾಳ ಲಕ್ಕಿ ಅದಾನ. ನೀನು ಎಲ್ಲನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿ, ನಿಮ್ಮದು ಬಾಂಡಿಂಗ್ನು ಭಾಳ ಚಲೋ ಐತಿ. ಸಂಬಂಧ ಯಾವ್ದಾರ ಆಗಿರಲಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಖುಷಿಯಾಗಿರ್ಬೇಕು. ಇಲ್ಲಾಂತಂದ್ರೆ ಜೀವನ ಮಾಡೋಕ್ಕಾಗಲ್ಲ. ಪಡ್ಕೊಳ್ಳೋದು ಈಸಿ, ಕಳ್ಕೊಳ್ಳೋದು ಈಸಿ, ಆದ್ರೆ ಉಳಿಸ್ಕೊಳೋದೇನೈತಲ್ಲ ಅದು ಭಾಳ ಕಷ್ಟ.